ಒಂದು ಕಡೆ ಬಿಜೆಪಿಯವರು ಆಪರೇಷನ್ ಕಮಲಕ್ಕೆ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಆಪರೇಷನ್ ಕಮಲ ತಡೆಯೋ ಬಗ್ಗೆ ಗಂಭೀರ ಚರ್ಚೆ ನಡೀತಾ ಇದೆ. ಬಜೆಟ್ ಆಯವ್ಯಯದ ಜೊತೆಗೆ ಆಪರೇಷನ್ ವಿಷಯ ಕೂಡ ಚರ್ಚೆಗೆ ಬಂದಿದೆ. ಇಲ್ಲಿ ಚರ್ಚೆಯನ್ನ ಮಾಡಿರೋದು ಸಿಎಂ ಕುಮಾರಸ್ವಾಮಿ ಅವರು, ಡಿಸಿಎಂ ಪರಮೇಶ್ವರ್ ಹಾಗೇನೆ ಸಚಿವ ಡಿಕೆ ಶಿವಕುಮಾರ್. ಮೂರೂ ಜನ ಆಪರೇಷನ್ ಕಮಲವನ್ನ ಯಾವ ರೀತಿ ತಡಿಬಹುದು, ಯಾವ ರೀತಿ ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು, ಡಿಸಿಎಂ ಪರಮೇಶ್ವರ್ ಹಾಗೇನೆ ಸಚಿವ ಡಿಕೆ ಶಿವಕುಮಾರ್ ಮೂರೂ ಜನ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಬಜೆಟ್ ಆಯವ್ಯಯದ ಜೊತೆ ಆಪರೇಷನ್ ಕಮಲದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಯಾವ ರೀತಿ ಆಪರೇಷನ್ ಕಮಲಕ್ಕೆ ಬ್ರೇಕ್ ಹಾಕಬೇಕು, ಯಾವ ರೀತಿ ತಡೆಯೋ ಪ್ರಯತ್ನವನ್ನ ಮಾಡಬೇಕು, ನಮ್ಮ ಪಕ್ಷದ ಶಾಸಕರನ್ನ ಯಾವ ರೀತಿ ಬಿಜೆಪಿಗೆ ಹೋಗದಂತೆ ತಡಿಬೇಕು ಅನ್ನೋ ಬಗ್ಗೆ ಗಂಭೀರವಾಗಿ ಮೂರೂ ಜನ ಕೂತ್ಕೊಂಡು ಚರ್ಚೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಬಿಜೆಪಿಯ ಆಪರೇಷನ್ ಕಮಲವನ್ನ ತಡೆಯೋದು ಹೇಗೆ, ಅದ್ರ ಜೊತೆಗೆ ಬಿಜೆಪಿಗೆ ರಿವರ್ಸ್ ಆಪರೇಷನ್ ಮಾಡೋ ಬಗ್ಗೆ ಕೂಡ ಇವರು ಮೂರೂ ಜನ ಮಾತುಕತೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಅತೃಪ್ತ ಶಾಸಕರನ್ನ ಸಮಾಧಾನ ಪಡಿಸಿ ಅಂತ ಕುಮಾರಸ್ವಾಮಿ ಹಾಗೇನೆ ಪರಮೇಶ್ವರ್ ಅವರು ಡಿಕೆ ಶಿವಕುಮಾರ್ ಅವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಪ್ರತಿ ಬಾರಿ ಇವರು ಒಂದ್ ರೀತಿ ಟ್ರಬಲ್ ಶೂಟರ್ ತರಾನೇ ಇದ್ರು. ಲಾಸ್ಟ್ ಟೈಮ್ ಕೂಡ ನಾವು ನೋಡಿದ್ವಿ ಯಾವ ರೀತಿ ಶಾಸಕರನ್ನ ಹಿಡಿದಿಟ್ಕೊಳ್ಳಲಿ ಯಶಸ್ವಿ ಆಗಿದ್ರು ಡಿಕೆ ಶಿವಕುಮಾರ್ ಅಂತ. ರೆಸಾರ್ಟ್ಗೆಲ್ಲ ಕರ್ಕೊಂಡು ಹೋದಂತ ಟೈಮ್ ನಲ್ಲಿ ಬಸ್ ನಲ್ಲಿ ಮುಂದೆನೆ ಕುತ್ಕೊಂಡು ಹೋಗಿದ್ರು. ಆ ಕೆಪಾಸಿಟಿ ಅವ್ರಿಗೆ ಇರೋದ್ರಿಂದ ಇದೀಗ ಸೊ ಅವರಿಗೆ ಕಿವಿ ಮಾತನ್ನ ಈಗ ಕುಮಾರಸ್ವಾಮಿ ಅವರು ಹಾಗೇನೆ ಪರಮೇಶ್ವರ್ ಅವರು ಹೇಳಿರೋದು. ಅತೃಪ್ತ ಶಾಸಕರನ್ನ ನೀವು ಹೇಗಾದ್ರೂ ಮಾಡಿ ಸಮಾಧಾನ ಪಡಿಸಿ, ಅವರು ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷಕ್ಕೆ ಹೋಗಬಾರ್ದು, ಆಪರೇಷನ್ ಕಮಲದಲ್ಲಿ ಸಿಕ್ ಹಾಕೊಳ್ಬಾರ್ದು, ಆ ರೀತಿ ತಡಿಬೇಕು, ನೀವೇ ಹಿಂಗಾದ್ರೂ ಮಾಡಿ ಸಮಾಧಾನ ಪಡಿಸಿ ಮಾತಾಡಿ ಅವ್ರ ಜೊತೆಗೆ ಅಂತ ಕಿವಿ ಮಾತನ್ನ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರು ಹಾಗೇನೆ ಪರಮೇಶ್ವರ್ ಅವರು. ಅದ್ರ ಜೊತೆಗೆ ಒಂದ್ ಕಡೆ ಬಿಜೆಪಿ ಅವರು ಆಪರೇಷನ್ ಕಮಲವನ್ನ ಮಾಡ್ತಿದ್ರೆ, ಇನ್ನೊಂದ್ ಕಡೆ ಬಿಜೆಪಿಗೆ ಯಾವ ರೀತಿ ರಿವರ್ಸ್ ಆಪರೇಷನ್ ಮಾಡಬೇಕು ಆ ಬಗ್ಗೆ ಕೂಡ ಮೂರೂ ಜನ ಗಂಭೀರ ರೀತಿಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ.